ಸಂಕಷ್ಟದಲ್ಲಿರುವ ಜನರ ಬೆನ್ನಿಗೆ ನಿಲ್ಲುವುದೇ ಕಾಂಗ್ರೆಸ್ ಸರ್ಕಾರ. ನಂಜನಗೂಡು ಪ್ರವಾಹದಿಂದ ತತ್ತರಿಸಿದ ಕುಟುಂಬಗಳಿಗೆ ಆತ್ಮಸ್ಥೈರ್ಯ ತುಂಬಿದ ಸಚಿವ ಎಚ್.ಸಿ. ಮಹದೇವಪ್ಪ. ಹೌದು, ಹೊರ ರಾಜ್ಯ ಕೇರಳದ ವಯನಾಡಿನಲ್ಲಿ ಸುರಿದ ಧಾರಾಕಾರ ಮಳೆಯ ಹಿನ್ನೆಲೆ ರಾಜ್ಯದ ಕಬಿನಿ ಜಲಾಶಯದಲ್ಲಿ ಭಾರೀ ಪ್ರಮಾಣದ ಒಳಹರಿವಿನ ಪ್ರಮಾಣ ಹೆಚ್ಚಾದ ಕಾರಣ ನಂಜನಗೂಡಿನ ಕಪಿಲಾ ನದಿಯ ಮೂಲಕ ಸುಮಾರು 70,000ಕ್ಕೂ ಅಧಿಕ ಕ್ಯೂಸೆಸ್ ನೀರನ್ನು ಹೊರಬಿಟ್ಟ ಹಿನ್ನೆಲೆ ನಂಜನಗೂಡಿನ ಕಪಿಲಾ ನದಿಯಲ್ಲಿ ಭಾರೀ ಪ್ರಮಾಣದ ಪ್ರವಾಹದ ನೀರು ಹರಿದು ಬಂದ ಕಾರಣ ತಗ್ಗು ಪ್ರದೇಶದ ಬಡಾವಣೆಗಳಿಗೆ ಪ್ರವಾಹದ ನೀರು ನುಗ್ಗಿ ಅವಾಂತರ ಸೃಷ್ಟಿ ಮಾಡಿತ್ತು. ನಂಜನಗೂಡು ಪಟ್ಟಣದ ತೋಪಿನ ಬೀದಿ, ಹಳ್ಳದ ಕೆರೆ ಹಾಗೂ ಬೊಕ್ಕಹಳ್ಳಿ ಗ್ರಾಮಗಳ ವಾಸದ ಮನೆಗಳಿಗೆ ಪ್ರವಾಹದ ನೀರು ನುಗ್ಗಿ ಸಾಕಷ್ಟು ಹಾನಿಯಾಗಿತ್ತು. ಇನ್ನು ಕೃಷಿ ಭೂಮಿಗಳಲ್ಲಿ ಮಾಡಿದ ಬೆಳೆ ನಾಶವಾಗಿ ಸಾಕಷ್ಟು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದರಿಂದ ನಮ್ಮ ಜಿಲ್ಲಾಡಳಿತ ಎಚ್ಚೆತ್ತು 7 ಕಡೆ ಗಂಜಿ ಕೇಂದ್ರಗಳನ್ನು ತೆರೆದು 250ಕ್ಕೂ ಹೆಚ್ಚು ಕುಟುಂಬಗಳನ್ನು ಕಾಳಜಿ ಕೇಂದ್ರದಲ್ಲಿ ಬಿಟ್ಟು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ, ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಎಚ್.ಸಿ. ಮಹದೇವಪ್ಪ, ಎಂಎಲ್ಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ನಂಜನಗೂಡು ಹಾಗೂ ವರುಣ ವಿಧಾನಸಭಾ ಕ್ಷೇತ್ರದ ಬೊಕ್ಕಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ, ನಂಜನಗೂಡಿನ ತಹಶೀಲ್ದಾರ್ ಶಿವಕುಮಾರ್ ಕಾಸ್ನೂರು, ಸಿಇಒ ಗಾಯತ್ರಿ, ಇಒ ಜೆರಾಲ್ಡ್ ರಾಜೇಶ್ ಸೇರಿದಂತೆ ಸಾಕಷ್ಟು ಅಧಿಕಾರಿಗಳ ತಂಡವು ಸ್ಥಳದಲ್ಲಿ ಹಾಜರಿದ್ದು ನೊಂದ ಕುಟುಂಬಗಳ ಸಂಕ್ಷಿಪ್ತ ಮಾಹಿತಿಯನ್ನ ಸಚಿವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ವಿವರಿಸಿದರು. ಇನ್ನು ಈ ಕೂಡಲೇ ಸರ್ಕಾರದಿಂದ ನೊಂದ ಕುಟುಂಬಗಳಿಗೆ ಪರಿಹಾರದ ಹಣ ನೀಡಲಾಗುವುದು. ವಾಸದ ಮನೆಗಳ ನಿರ್ಮಾಣಕ್ಕೆ, ಸ್ಥಳಾಂತರಕ್ಕೆ ಈಗಾಗಲೇ ಎಲ್ಲಾ ತಯಾರಿ ನಡೆಸಲಾಗಿದೆ. ಯಾವುದೇ ಕಾರಣಕ್ಕೂ ಸಂತ್ರಸ್ತರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಮಹದೇವಪ್ಪ ಈ ಸಂದರ್ಭದಲ್ಲಿ ನೊಂದವರಿಗೆ ಆತ್ಮಸ್ಥೈರ್ಯ ತುಂಬಿದರು. ಇನ್ನು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿ, ಈಗಾಗಲೇ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್.ಸಿ. ಮಹದೇವಪ್ಪ, ಜಿಲ್ಲಾಧಿಕಾರಿಗಳ ಸಮೇತ ಅಧಿಕಾರಿಗಳ ತಂಡವೇ ಇಲ್ಲಿಗೆ ಬಂದು ಪರಿಶೀಲನೆ ನಡೆಸಿದೆ. ತಗ್ಗು ಪ್ರದೇಶಗಳಿಗೆ ಶಾಶ್ವತ ಪರಿಹಾರ ನೀಡಲು ಈಗ ತಯಾರಿ ನಡೆಸಲಾಗಿದೆ. ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಬದ್ಧವಾಗಿದೆ ಎಂದರು. ಇದೇ ಸಂದರ್ಭ ರಾಜ್ಯ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ನಂದಕುಮಾರ್ 100 ಮಂದಿ ಸಂತ್ರಸ್ತರಿಗೆ ಉತ್ತಮ ಗುಣಮಟ್ಟದ ಹೊದಿಕೆಗಳನ್ನು ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ಅವತ್ತು ಕೂಡ ನೀವೆಲ್ಲ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದೀರಿ. ಹೆಚ್ಚು ಕಮ್ಮಿ ನಿಮ್ಮ ಸಮಸ್ಯೆಗಳು ಏನು ಅಂತ ನಂಗೆ ಗೊತ್ತಿದೆ. ಈಗ ಯಾರ್ಯಾರ ಮನೆಗೆ ಹಾನಿ ಆಗಿದೆ ಅವ್ರಿಗೆ ಸರ್ಕಾರದ ಪರಿಹಾರ ಕೊಡುವಂಥ ಕೆಲಸ ಮಾಡ್ತೀವಿ. ಆದರೆ ಅವ್ರು ಹೇಳಿದಾಗೆ ಪ್ರತಿ ವರ್ಷ ಯಾವ್ಯಾವ ಪ್ರವಾಹ ಬರುತ್ತೋ ಅವಾಗೆಲ್ಲ ಕೆಲವು ಮನೆಗಳಿಗೆ ನೀರು ಹೋಗ್ತಾ ಇದೆ. ಸುಮಾರು 90ರಿಂದ 100 ಜನ ಮನೆಗಳಿಗೆ ನೀರು ಹೋಗ್ತಾ ಇದೆ. ಸೊ ಅದನ್ನೆಲ್ಲ ಇಲ್ಲಿಂದ ಸ್ಥಳಾಂತರ ಮಾಡಿಸೋದಕ್ಕೆ ನಾವು ಜಾಗ ಹುಡುಕ್ತಾ ಇದ್ದೀವಿ. ಈಗಾಗಲೇ ಸ್ಥಳ ದುಡ್ಡು ಕೂಡ ಆಗಿದೆ. ಅವ್ರು ಹೇಳಿದಾಗ ಸರ್ವೆ ಮಾಡಿದ್ದಾರೆ. ಆ ಪ್ರಪೋಸಲ್ ಕೂಡ DC ಅವ್ರ ಮುಂದೆ ಇದೆ. ಅವ್ರು ಗೌರ್ಮೆಂಟಿಗೆ ಕಳಿಸಿ ಯಾರ್ಯಾರು ನಮಗೆ ನೀಡ್ತೀರಿ ಅವ್ರು ಸ್ಥಳಾಂತರ ಮಾಡೋದು ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ನೀವು ಏನು ಕೇಳ್ತೀವಿ, ಈ ಊರಿನೇ ಸ್ಥಳಾಂತರ ಮಾಡ್ಕೊಡಿ ಅನ್ನೋ ಒಂದು ಬೇಡಿಕೆ ಕೂಡ ಇಟ್ಟಿದ್ದೀರಿ. ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ಯಾಕೆಂದರೆ ಈಗ ಸ್ಥಳಾಂತರ ಮಾಡಬೇಕು ಅಂತಂದರೆ ನಮಗೆ ಹೆಚ್ಚಿನ ಜಾಗ ಬೇಕಾಗುತ್ತೆ, 40 ಎಕರೆ ಜಾಗ ಬೇಕಾಗುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ಹುಡುಕಿ ಅದು ಗುರುತಾದ ತಕ್ಷಣ ಅದು ಒಂದು ಕೆಲಸನ ಮಾಡಿ ನಾವು ಶುರು ಮಾಡ್ತೇವೆ. ಹಾಗೆ ನೀವು ಏನು ಯೋಚನೆ ಮಾಡಬೇಡಿ. ಮತ್ತೆ ಗಂಜಿ ಕೇಂದ್ರದಲ್ಲಿ ನಾವು ಕಳೆದ ಬಾರಿ ಬಂದಾಗ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರಿ. ಈಗ ನೀರೆಲ್ಲ ಕಮ್ಮಿ ಆಗಿದೆ. ಈಗ ನೀವೆಲ್ಲ ವಾಪಸ್ ಮನೆಗಳಿಗೆ ಹೋಗ್ತಿದ್ದೀರಿ, ಊಟ ಮಾತ್ರ ಮುಗಿಸ್ಬಿಟ್ಟು ಮನೆಗಳಿಗೆ ಹೋಗ್ತಿದ್ದೀರಿ. ಆದಾಗ್ಯೂ ಇದ್ರ ಮೇಲೂ ಏನಾದರೂ ನಿಮಗೆ ಸಮಸ್ಯೆಗಳಿದ್ರೆ ಖಂಡಿತ ಮಿನಿಸ್ಟ್ರಿಗಳಿಗೆ ಇಲ್ಲೇ ಬಂದಿದ್ದಾರೆ ಅಧಿಕಾರಿಗಳು. ಊಟ ಮಾಡ್ಕೊಳ್ಳೋದು ವಾಪಸ್ ಹೋಗಿದ್ದಾರೆ. 230 ಜನ ಕೇಂದ್ರಗಳಲ್ಲಿ ಉಳ್ಕೊಂಡಿದ್ದಾರೆ. 46 ಮನೆಗಳಿಗೆ ವಾಟರ್ ಬಾಗಿಲೊಳಕ್ಕೆ ಟಚ್ ಆಗಿ ಪುನಃ ಅದು ವಾಪಸ್ಸು ಕಡಿಮೆ ಆದಾಗ ಇಲ್ಲಿ ಬಂದಿದೆ ಒಳಗೆ 2 ದಿನ ಹೋದಾಗ ರಿಟರ್ನ್ ಆಗಿದೆ. ಒಂದು 3 ಹಸುಗಳು ಸತ್ತೋಗಿದೆ, ಒಬ್ಬ ಮನುಷ್ಯ ಸತ್ತೋಗಿದ್ದಾರೆ ಈ ಪ್ರವಾಹದಿಂದ. 3 ಹಸುಗಳು, ಒಬ್ಬ ವ್ಯಕ್ತಿ ಮೃತತ್ವವಾಗಿ ಒಳಗಾಗಿದ್ದಾರೆ. 121 ಸ್ಕೂಲ್ ಡ್ಯಾಮೇಜ್ ಆಗಿದೆ. 58 ಅಂಗನವಾಡಿಗಳು ಡ್ಯಾಮೇಜ್ ಆಗಿದೆ. PRED 5 ರೂರಲ್ ರೋಡ್ಸು 58 ಕಿಲೋಮೀಟ್ರು, PWD 23 ಕಿಲೋಮೀಟ್ರು ಡ್ಯಾಮೇಜ್ ಆಗಿದೆ. ಸಿಸ್ಟಮ್ದು 145 ಪೋಲ್ಗಳು, ಹಾಗಾಗಿ ಟ್ರಾನ್ಸ್ಫರ್ಸು ಹೋಗಿದ್ದಾರೆ. ಇದನ್ನೆಲ್ಲ ರಿಪ್ಲೇಸ್ ಮಾಡೋಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದ್ವಿ. ಒಟ್ಟಾರೆ ನಮ್ಮ ಜಿಲ್ಲಾಡಳಿತ ವಾರ್ಪುಟ್ಟಲ್ಲಿ ಟೀಮ್ ಮಾಡಿ ಅಧಿಕಾರಿಗಳು ಅಲ್ಲೇ ಇದ್ದು
ಅಲರ್ಟ್ ಮಾಡಿ ಲೋ ಲೈಂಗ್ ಜನರೆಲ್ಲ ರಕ್ಷಣೆ ಮಾಡಲಿಕ್ಕೆ ಮಾಡಿದ್ವಿ. ಇಲ್ಲಿ ಒಕ್ಕಲಿನಲ್ಲಿ ಈ ರಾಜ್ಯದಲ್ಲಿ ಹವಾಮಾನ ಏರುಪೇರುವುದರಿಂದ ಅತಿ ದೃಷ್ಟಿ ಇರುವುದರಿಂದ ವರ್ಣಾ ಕ್ಷೇತ್ರದ ಮೊಕ್ಕಳ್ಳಿ ಗ್ರಾಮದಲ್ಲಿ ನರ ಸಂತ್ರಸ್ತರಿಗೆ ಏನು ಗಂಜಿ ಕೇಂದ್ರದಲ್ಲಿ ವಿಪರೀತ ಪ್ರಭಾವ ಇರೋದ ಮತ್ತೆ ಪ್ರಭಾವ ಬರುತ್ತಿರೋದ್ರಿಂದ ಗಂಜಿ ಕೇಂದ್ರದಲ್ಲಿ 100 ಕುಟುಂಬಗಳು ವಾಸ ಇರುತ್ತಿದ್ದರು. ಅದರಿಂದ ನಮ್ಮ ತಾಯಿಯವರು ಬೊಕ್ಕಳೆ ಆಗೋದ್ರಿಂದ ಅಲ್ಲಿಗೆ ಏನಾರು ಒಂದು ಸಹಾಯ ಮಾಡಬೇಕಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬರ್ತಿದ್ರು. ಅವರ ಕೈಯಲ್ಲಿ ಕೊಡಿಸ್ಬೇಕು ಅಂದ್ಕೊಂಡು ಅವರ ಪುತ್ರ ಮತ್ತು ಎಸ್ ಸಿ ಮಾದೇವಪ್ಪನವ್ರು ಬಂದರು. ಅವರ ಮುಖಾಂತರವಾಗಿ 100 ಜನಕ್ಕೆ ಒಳ್ಳೆ ಕ್ವಾಲಿಟಿವಾದ ಬೆಡ್ಶೀಟ್ಗಳನ್ನು ವಿತರಣೆ ಮಾಡಿದ್ದೀವಿ. ಅವರು ಏನು ಈ ಚಳಿಗಾಲದಲ್ಲಿ ಸುರಕ್ಷಿತವಾಗಿರಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಅದನ್ನ ಕೊಟ್ಟಿದ್ದೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. 100 ಅಲ್ಲೇ ನಿಂತ್ಕೊಳ್ಳಿ, ನೀವು ಎಲ್ಲರೂ ಬರ್ಲಿಬೇಕಾರೆ ಅಣ್ಣ ಹಿಂದ್ಗಡೆ ನಿಂತ್ಕೋಣ. ಸರ್ ಅದೊಂದು ಹಂಗೆ ನಿಂತ್ಕೊಳ್ಳಿ, ಹಂಗೆ